ಇಲ್ಲಿ ನೋಡ್ರಿಪ್ಪ ಬೋಟಾಕ್ಸ್ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತೇಳಿ. ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸನ್ನು ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ನೋಡಿ. ಬೋಟಾಕ್ಸ್ ಟ್ರೀಟ್ಮೆಂಟ್ ಬೇಕು, ಆಮೇಲೆ ಶ್ಯಾಂಪೂ, ಸೆಕ್ಷನ್ ಕ್ಲಿಪ್ಪು, ಕೋಮು ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ನೋಟ್ ಮಾಡ್ಕೊಂಬಿಡ್ರಿ. ಆಮೇಲೆ ಫಸ್ಟಿಗೆ ಹೇರ್ ವಾಶ್ ಮಾಡ್ಕೋಬೇಕು. ಪ್ಯೂರಿಫೈ ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡಬೇಕು. 3 ಟೈಮ್ಸ್ ಆದರೂ ಮಿನಿಮಮ್ ಹೇರ್ ವಾಶ್ ಮಾಡಬೇಕು. ನೀವು ಚೆನ್ನಾಗಿ ಹೇರ್ ವಾಶ್ ಮಾಡಿದ್ರೆ ಕ್ಯೂಟಿಕಲ್ ಓಪನ್ ಆಗುತ್ತೆ. ಸೊ ನಾವು ಮಾಡಿದಂಥ ಟ್ರೀಟ್ಮೆಂಟು ಸೊ ಚೆನ್ನಾಗಿ ಅಬ್ಸರ್ವ್ ಆಗಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಂಗಾಗಿ 3 ಟೈಮ್ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಆಮೇಲೆ ಇದು ಬೋಟಾಕ್ಸ್ ಟ್ರೀಟ್ಮೆಂಟ್ ಹೆಂಗಪ್ಪ ಅಂದರೆ, ಇವಾಗ ತಿನ್ನಾಗಿರುತ್ತೆ ಅಲ್ವಾ ಹೇರು, ಆವಾಗ ಸ್ವಲ್ಪ ಬೌನ್ಸಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅವ್ರಿಗೆ ರಿಸಲ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಡ್ರೈ ಮಾಡ್ಕೊಳ್ರಿ, ಬ್ಲೋ ಡ್ರೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫುಲ್ ವೆಟ್ ಇರಬಾರ್ದು, ಆ ಥರ ಡ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇಸಿಕ್ 4 ಸೆಕ್ಷನ್ ತೆಗೀರಿ. ಬೇಸಿಕ್ 4 ಸೆಕ್ಷನ್ ತೆಗೆದು ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡಿರಿ. ಅಪ್ಲಿಕೇಶನ್ ಮಾಡಿ ಇಮೆಲ್ಸಿಫೈ ಮಾಡೋದನ್ನಂತ ಮರಿಬೇಡ್ರಿ. ಯಾಕಂದರೆ ಪ್ರಾಡಕ್ಟ್ ಜಾಸ್ತಿನೂ ಅಪ್ಲೈ ಮಾಡಿಬಿಡ್ರಿ, ಕಡಿಮೆನೂ ಅಪ್ಲೈ ಮಾಡಿಬೇಡ್ರಿ. ಎಷ್ಟು ಹೇರಿಗೆ ಬೇಕಲ್ಲ ಅಷ್ಟನ್ನು ಅಪ್ಲೈ ಮಾಡಿರಿ. ಆಮೇಲೆ ಕೆಳಗಡೆ ಡ್ಯಾಮೇಜ್ ಆಗಿರ್ತಾವಲ್ಲ, ಅಂದರೆ ಕ್ಯೂಟಿಕಲ್ ಓಪನ್ ಆಗಿರುತ್ತಲ್ಲ, ಸೊ ಅದನ್ನು ಕ್ಲೋಸ್ ಮಾಡೋಂಥ ಕೆಲಸ ಇದು ಮಾಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಪ್ರಾಡಕ್ಟನ್ನು ಅಪ್ಲೈ ಮಾಡಿರಿ. ಸೊ ಕಂಜೂಸ್ತನೂ ಬೇಡ, ಸೊ ಹೆವಿ ಜಾಸ್ತಿನೂ ಪ್ರಾಡಕ್ಟ್ ಬೇಡ. ಆಮೇಲೆ ಪೂರ್ತಿ ಆಲ್ ಓವರ್ ಹೇರ್ಗೆ ಅಪ್ಲೈ ಮಾಡಿ. ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಇದು 40 to 50 ಮಿನಿಟ್ಸ್ ನೀವು ಕವರ್ ಮಾಡಿ ಬಿಟ್ಬಿಡಿ. ಆಮೇಲೆ ಏನು ಮಾಡಿ ಅಂದರೆ 50% ಪ್ರಾಡಕ್ಟನ್ನು ರಿಮೂವ್ ಮಾಡಿ. ಚೆನ್ನಾಗಿ 50% ಅಷ್ಟೇ ರಿಮೂವ್ ಮಾಡಿ, ಫುಲ್ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಕೋಲ್ಡ್ ವಾಟರಿಂದನೇ ರಿಮೂವ್ ಮಾಡಿ, ನಡೆಯುತ್ತೆ. ಮತ್ತೆ ಏನು ಮಾಡಿ, ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಹೇರ್ನ ಚೆನ್ನಾಗಿ ಡ್ರೈ ಮಾಡ್ಕೊಂಡು ಮತ್ತೆ ಏನು ಮಾಡಿ, ಬೇಸಿಕ್ 4 ಸೆಕ್ಷನ್ ತೆಗೆದು ಇವಾಗ ಐನಿಂಗ್ ಮಾಡಿ ನೀವು. ಸೊ ಸ್ಟ್ರೈಟ್ನಿಂಗ್ ಮಾಡೋದು ಮೆಥಡ್ ನೀವು ಚೆನ್ನಾಗಿ ನೋಡ್ಕೊಳ್ರಿ, ಯಾಕಂದರೆ ಇದೇ ಇರೋದು ಮೇನು. ಸೊ ಏನು ಪ್ರಾಡಕ್ಟ್ ಅಪ್ಲೈ ಮಾಡಿರ್ತೀವಲ್ಲ ಅದು ಫುಲ್ ಹೇರಲ್ಲಿ ಅಬ್ಸರ್ವ್ ಮಾಡೋಂಥ ಕೆಲಸನೇ ಈ ನಮ್ಮ ಸ್ಟ್ರೈಟ್ನಿಂಗ್ ಮಿಷಿನ್ ಮಾಡುತ್ತೆ. ಸೊ ಹಾಗಾಗಿ ಸ್ಟ್ರೈಟ್ನಿಂಗ್ನ ಚೆನ್ನಾಗಿ ಕರೆಕ್ಟಾಗಿ ಮಾಡಿ. ಸೊ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ನೀವು ಕಲಿಬೇಕಂದ್ರೆ ಇಲ್ಲಿ ನಮ್ಮ ಗದಗ್ನಲ್ಲಿ ಸೊ ನಿಮಗೆ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ನೀವು ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಎನ್ಕ್ವೈರಿ ಮಾಡ್ಕೋಬೋದು. ಸೊ ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಪ್ಪ ನಾವು ದೂರದಿಂದ ಕಲಿತೀವಿ ಅಂದರೆ ನೀವು ವಿಡಿಯೋ ಮುಖಾಂತರ ಚೆನ್ನಾಗಿ ನೋಡಿ ಕಲ್ಕೋಬೋದು. ಆಮೇಲೆ ಫಸ್ಟು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿರಿ ಆ ಪ್ರಾಡಕ್ಟನ್ನು ಅಪ್ಲೈ ಮಾಡೋದು. ಆಮೇಲೆ ನೀವು ಕ್ಲೈಂಟ್ ಮೇಲೆ ಅಪ್ಲೈ ಮಾಡಬೇಕು. ಆಮೇಲೆ ನಿಮ್ಮ ಫ್ರೆಂಡ್ಸು ಆಮೇಲೆ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಫಸ್ಟ್ ಅವ್ರ ಮೇಲೆ ಟ್ರೈ ಮಾಡಿ, ಆಮೇಲೆ ಕಸ್ಟಮರ್ ಮೇಲೆ ಮಾಡೋಕ್ಕೆ ಹೋಗ್ರಿ. ಇಲ್ಲಾಂದ್ರೆ ಮಾಡಬೇಡಿ, ಯಾಕಂದರೆ ಇವೆಲ್ಲ ಕೆಮಿಕಲ್ ಟ್ರೀಟ್ಮೆಂಟ್ ಇರ್ತಾವಲ್ಲ, ಸ್ವಲ್ಪ ರಿಸ್ಕಿ ಇರ್ತವೆ. ಸೊ ಹಾಗಾಗಿ ಸ್ವಲ್ಪ ನೋಡಿ ಮಾಡಿ, ಆಯಿತಾ. ನೋಡಿ ನಾನು ಯಾವ ರೀತಿ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಫೈನಲ್ ರಿಸಲ್ಟ್ ಮಾತ್ರ ಸೂಪರ್ ಆಗಿ ಬಂದಿತ್ತು. ಸೊ ಇವರಿಗೆ ಕ್ಲೈಂಟಿಗೆ ಅಲ್ಲಿವರೆಗೂ ರಿಸಲ್ಟ್ ಇರುತ್ತೆ ಅಂದರೆ 3 to 4 months ವರೆಗೂ ಇವರಿಗೆ ರಿಸಲ್ಟ್ ಇರುತ್ತೆ. ಆಮೇಲೆ ಅವರು ಕೇರ್ ಸಹ ಮಾಡಬೇಕಾಗುತ್ತೆ, ಅದೇ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ರೆಕಮೆಂಡ್ ಮಾಡ್ಬೋದು, ಇಲ್ಲ ನೀವೇ ಕೊಡ್ಬೋದು. ನೋಡಿಪ್ಪ ಇಷ್ಟು ಫೈನಲ್ ರಿಸಲ್ಟ್ ಇತ್ತು, ಸಕ್ಕತ್ತಾಗಿ ಬಂದಿತ್ತು, ಕ್ಲೈಂಟು ಖುಷಿ ಆಗಿದ್ರು. ಸೊ ನಾವು ಇಷ್ಟೊತ್ತು ನಿಂತು ಮಾಡಿದೀವಲ್ಲ, ನಮಗೂ ಖುಷಿ ಆಯಿತು. ನಿಮಗೂ ಇದೇ ಥರ ನಿಮಗೂ ಇದೇ ರೀತಿ ರಿಸಲ್ಟ್ ಬೇಕಂದ್ರೆ ಇದೇ ರೀತಿಯಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ.